Today discussion about client-centered therapy. Client-centered therapy, also known as person-centered therapy, ಅಂದರೆ ರೋಗಿ ಕೇಂದ್ರಿತ ಚಿಕಿತ್ಸೆ ಅಂತ ಅದನ್ನು ನಾವು ಕ್ಲೈಂಟ್ ಸೆಂಟರ್ಡ್ ಥೆರಪಿ ಅಂತ ಕರಿತೀವಿ. ದ ಪರ್ಸನ್ ಸೆಂಟರ್ಡ್ ಥೆರಪಿ ಈಸ್ ಎ ನಾನ್ ಡೈರೆಕ್ಟಿವ್ ಫ್ರಮ್ ಎ ಟಾಕ್ ಥೆರಪಿ ದಟ್ ವಾಸ್ ಡೆವಲಪ್ಡ್ ಬೈ ಹ್ಯೂಮನಿಸ್ಟ್ ಸೈಕಾಲಜಿಸ್ಟ್ ಕಾರ್ಲ್ ರೋಜರ್. ಮಾನವತಾ ಮನೋವಿಜ್ಞಾನಿಯಾದಂತಹ ಕಾರ್ಲ್ ರೋಜರ್ ಅವರು 1940ರಿಂದ 1950 ಇದನ್ನು ಡೆವಲಪ್ ಮಾಡಿದ್ರು. ಲರ್ನ್ ಮೋರ್ ಅಬೌಟ್ ಹೌ ದಿಸ್ ಪ್ರೋಸೆಸ್ ವಾಸ್ ಡೆವಲಪ್ಡ್ ಆ್ಯಸ್ ವೆಲ್ ಆ್ಯಸ್ ಹೌ ಕ್ಲೈಂಟ್ ಸೆಂಟರ್ಡ್ ಥೆರಪಿ ಈಸ್ ಯುಟಿಲೈಸ್ಡ್. ಈ ಒಂದು ಕ್ಲೈಂಟ್ ಸೆಂಟರ್ಡ್ ಥೆರಪಿಯನ್ನು ನಾವು ಹೇಗೆ ಯೂಸ್ ಮಾಡ್ಕೊತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಕಾರ್ಲ್ ರೋಜರ್ ಅವರು. ಕಾರ್ಲ್ ರೋಜರ್ ಈಸ್ ವೈಡ್ಲಿ ರಿಗಾರ್ಡೆಡ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸೈಕಾಲಜಿಸ್ಟ್. ಇವರು ಕಾರ್ಲ್ ರೋಜರ್ ಅಂತಕ್ಕಂಥವ್ರು ಒಬ್ಬ ಪ್ರಧಾನವಾದಂತಹ ಮೋಸ್ಟ್ ಇನ್ಫ್ಲೂಯೆನ್ಷಿಯಬಲ್ ಸೈಕಾಲಜಿಸ್ಟ್ ಆಗಿರ್ತಾರೆ. ಇವರು 20ನೇ ಶತಮಾನದಲ್ಲಿ ಇದ್ದಂತಕ್ಕಂಥವ್ರು. ಈ ವಾಸ್ ಎ ಹ್ಯೂಮನಿಸ್ಟ್ ಥಿಂಕರ್ ಆ್ಯಂಡ್ ಬಿಲವ್ಡ್ ದಟ್ ಪೀಪಲ್ ಆರ್ ಫಂಡಮೆಂಟಲಿ ಗುಡ್. ಈ ವ್ಯಕ್ತಿ ಅಥವಾ ಈ ಒಬ್ಬ ವಿಜ್ಞಾನಿ ಅಂತಕ್ಕಂಥವ್ರು, ಈ ಒಬ್ಬ ಕಾರ್ಲ್ ರೋಜರ್ ಅಂತಕ್ಕಂಥವ್ರು ತುಂಬ ಬುದ್ಧಿವಂತವಾದಂಥವರು ಮತ್ತು ಉತ್ತಮವಾದಂಥ ಒಂದು ಸಂಶೋಧನೆಯನ್ನು ಮಾಡಿದಂಥವರು ಮತ್ತು ಅಷ್ಟೇ ಒಬ್ಬ ಮಾನವತಾವಾದಿಯಾಗಿದ್ದರು ಅಂತ. ರೋಜರ್ಸ್ ಇನಿಷಿಯಲಿ ಸ್ಟಾರ್ಟೆಡ್ ಔಟ್ ಕಾಲಿಂಗ್ ಹಿಸ್ ಟೆಕ್ನಿಕ್ಸ್ ನಾನ್ ಡೈರೆಕ್ಟಿವ್ ಥೆರಪಿ. ಫಸ್ಟ್ ನಿರ್ದೇಶನ ರಹಿತವಾದಂತಹ ಒಂದು ಚಿಕಿತ್ಸೆಯನ್ನು ಮೊದಲು ಪ್ರಾರಂಭಿಸ್ತಾರೆ. ವೈಲ್ ಹಿಸ್ ಗೋಲ್ ವಾಸ್ ಟು ಬಿ ಆ್ಯಸ್ ನಾನ್ ಡೈರೆಕ್ಟಿವ್ ಆ್ಯಸ್ ಪಾಸಿಬಲ್. He eventually realized that therapists guide client even in subtle way. He also found that clients often do look to their therapists for some type of guidance or direction. ಹೀಗೆ ಮಾಡ್ತಾಯಿದ್ರು, ಕೆಲವು ನಿರ್ದೇಶನಗಳನ್ನು ಮತ್ತು ಕೆಲವು ರೀತಿಯ ಮಾರ್ಗದರ್ಶನಗಳನ್ನು ಕೊಡೋದ್ರ ಮೂಲಕ ಏನು ಮಾಡ್ತಾಯಿದ್ರು, ಇವರು ಕ್ಲೈಂಟ್ಗೆ ಕೆಲವು ರೀತಿಯ ನಿರ್ದೇಶನದ ಮೂಲಕ ಕೊಡ್ತಾಯಿದ್ರು. ಅದು ನಾನ್ ಡೈರೆಕ್ಟಿವ್ ಮೆಥಡಲ್ಲಿ. ಅದರ ಪ್ರಮುಖವಾದಂಥದ್ದು ಕ್ಲೈಂಟ್ ಸೆಂಟರ್ಡ್ ಥೆರಪಿನಲ್ಲಿ ಸೆಲ್ಫ್ ಕಾನ್ಸೆಪ್ಟ್ ಆ್ಯಂಡ್ ಎಫೆಕ್ಟಿವ್ನೆಸ್. ಕ್ಲೈಂಟ್ ಸೆಂಟರ್ಡ್ ಥೆರಪಿ ಆಲ್ಸೋ ನೋನ್ ಆ್ಯಸ್ ಪರ್ಸನ್ ಸೆಂಟರ್ಡ್ ಥೆರಪಿ ಈಸ್ ಎ ನಾನ್ ಡೈರೆಕ್ಟಿವ್ ಫ್ರಮ್ ಎ ಟಾಕ್ ಥೆರಪಿ. ಸೊ ಇದನ್ನಲ್ಲೇ ಲಾಸ್ಟ್ ಇದರಲ್ಲಿ ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಸೊ ಕಾರ್ಲ್ ರೋಜರ್ ಈಸ್ ವೈಡ್ಲಿ ರಿಗಾರ್ಡೆಡ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸೈಕಾಲಜಿಸ್ಟ್ ಆಫ್ 20th century. ಅದನ್ನು ನಾವು ರಿಪೀಟ್ ಮಾಡಿದ್ವಿ. ಹಾಗೆ ರೋಜರ್ಸ್ ಆಲ್ಸೋ ಸಜೆಸ್ಟ್ ದಟ್ ಪೀಪಲ್ ಹ್ಯಾವ್ ಆ್ಯನ್ ಆ್ಯಕ್ಚುಲೈಸಿಂಗ್ ಟೆಂಡೆನ್ಸಿ ಆರ್ ಎ ಡಿಸೈರ್ ಟು ಫುಲ್ಫಿಲ್ ದೇರ್ ಪೊಟೆನ್ಷಿಯಲ್ ಆ್ಯಂಡ್ ಬಿಕಮ್ ದ ಬೆಸ್ಟ್ ಪೀಪಲ್ ದಟ್ ದೇ ಕ್ಯಾನ್ ಬಿ. 1. Rogers initially started out calling his techniques non-directive therapy, while his goal was to be as non-directive as possible. He eventually realized that therapists guide client even in subtle ways. He also found that client often look to their therapist for some type of guidance and directions. Client-centered therapy, eventually the techniques came to be known as client-centered therapy or person-centered therapy ಅಂತಲೂ ಕರೀತಾರೆ ಅದನ್ನು. ಟುಡೇ ರೋಜರ್ಸ್ ಅಪ್ರೋಚ್ ಟು ಥೆರಪಿ ಈಸ್ ಆಫನ್ ರೆಫರ್ಡ್ ಟು ಬೈ ಐದರ್ ಆಫ್ ದೀಸ್ ಟೂ ನೇಮ್ಸ್, ಬಟ್ ಇಟ್ ಈಸ್ ಆಲ್ಸೋ ಫ್ರೀಕ್ವೆಂಟ್ಲಿ ನೋನ್ ಸಿಂಪ್ಲಿ ಆ್ಯಸ್ ರೋಜರಿನ್ ಥೆರಪಿ ಅಂತ. ಇದು ಕಾರ್ಲ್ ರೋಜರ್ಸ್ ಅವ್ರು ಏನು ಮಾಡ್ತಾರೆ, ಇದನ್ನು ಎರಡು ರೀತಿ ಅಪ್ರೋಚಲ್ಲಿ ಮಾಡ್ತಾರೆ. ಇದನ್ನೇನು ಮಾಡ್ತಾರೆ, ಕ್ಲೈಂಟ್ ಸೆಂಟರ್ಡ್ ಥೆರಪಿ ಅಂತ ಕರೀತಾರೆ. ಅದಾದಮೇಲೆ ಇದನ್ನ ಸಿಂಪಲ್ ಆಗಿ ಅಂದರೆ ರೋಜರ್ಸ್ ಥೆರಪಿ, ರೋಜರ್ಸ್ ಅವರ ಚಿಕಿತ್ಸಾ ವಿಧಾನ ಅಂತಲೂ ಕರೀತಾರೆ. ರೋಜರ್ಸ್ ವಾಸ್ ಡಿಲಬರೇಟ್ ಇನ್ ಹಿಸ್ ಯೂಸ್ ಆಫ್ ದ ಟರ್ಮ್ ಕ್ಲೈಂಟ್ ರಾದರ್ ದ್ಯಾನ್ ಪೇಷೆಂಟ್. ಇಲ್ಲಿ ಈ ರೋಜರ್ಸ್ ಏನು ಮಾಡ್ತಾಯಿದ್ರು ಅಂದರೆ ಟರ್ಮ್ ಆಫ್ ಕ್ಲೈಂಟ್ ರಾದರ್ ಅಂದರೆ ರೋಗಿ ಕೇಂದ್ರಿತವಾದಂಥ ಒಂದು ಅಥವಾ ಕ್ಲೈಂಟ್ ಸೆಂಟರ್ಡ್ ಅಂತಲೂ ಕರೀತಾರೆ. ಈ ಬಿಲವ್ಡ್ ದಟ್ ದ ಟರ್ಮ್ ಪೇಷೆಂಟ್ implied that the individual was sick and seeking a cure from the therapist. According to the Carl Rogers, client-centered therapy need 3 key qualities. One is genuineness.
The therapist need to share his or her feelings honesty. By modeling this behavior, the therapist can help teach the client to also develop this important skill. ಜಿನಿನಿಯನೆಸ್ ಅಂದರೆ ಅದೊಂದು ಉತ್ತಮ ಪರಿಣಾಮಾತ್ಮಕವಾದಂಥ ಒಂದು ಕ್ವಾಲಿಟಿ ಆದಂಥ ಇದಿರಬೇಕು. ದ ಥೆರಪಿಸ್ಟ್ ನೀಡ್ಸ್ ಟು ಶೇರ್ ಇಸ್ ಅವರ್ ಫೀಲಿಂಗ್ಸ್ ಆನೆಸ್ಟಿ. ಅಲ್ಲಿ ಏನಾಗಿರಬೇಕು, ಆನೆಸ್ಟಿಯಿಂದ ಎಲ್ಲ ವಿಷಯಗಳನ್ನು ಹೇಳ್ತಾ ಇರಬೇಕು. ಬೈ ಮಾಡಲಿಂಗ್ ದಿಸ್ ಬಿಹೇವಿಯರ್ ದ ಥೆರಪಿಸ್ಟ್ ಕ್ಯಾನ್ ಹೆಲ್ಪ್ ಟೀಚ್ ದ ಕ್ಲೈಂಟ್ ಟು ಹ್ಯಾಸ್ ಆಲ್ಸೋ ಡೆವಲಪ್ ಇಂಪಾರ್ಟೆಂಟ್ ಸ್ಕಿಲ್ಸ್. Unconditional positive regards. The therapist must accept the client for who they are and display support and care no matter what the client is facing or experiencing. Rogers believed that people often develop problems because they are accustomed to only receiving conditional support. Acceptance that is only offered if the person conforms to certain expectations. ಇಲ್ಲೇನಾಗುತ್ತೆ ಅಂದರೆ ಅನ್ಕಂಡೀಷನಲ್ ಪಾಸಿಟಿವ್ ರಿಗಾರ್ಡ್ಸ್ ಏನಿದೆಯಲ್ಲ, ಇದು ಅನಿಯಂತ್ರಿತವಾದಂಥ ಧನಾತ್ಮಕ ಒಂದು ಇದಿದೆಯಲ್ಲ, ಅದು ಥೆರಪಿ ಮಸ್ಟ್ ಅಕ್ಸೆಪ್ಟ್, ಅದನ್ನು ಒಪ್ಕೋಬೇಕಾಗುತ್ತೆ. ದ ಕ್ಲೈಂಟ್ ಹೂ ದೇ ಆರ್ ಆ್ಯಂಡ್ ಡಿಸ್ಪ್ಲೇ ಸಪೋರ್ಟ್ ಆ್ಯಂಡ್ ಕೇರ್ ನೋ ಮ್ಯಾಟರ್ ವಾಟ್ ದ ಕ್ಲೈಂಟ್ ಈಸ್ ಫೇಸಿಂಗ್ ಆರ್ ಎಕ್ಸ್ಪೀರಿಯನ್ಸಿಂಗ್. ಆತನ ಅನುಭವಗಳನ್ನು ಮತ್ತು ಆತನ ಹೇಳ್ತಕ್ಕಂಥ ಇದನ್ನು ಒಪ್ಕೋಬೇಕಾಗುತ್ತೆ. ರೋಸರ್ಸ್ ಬಿಲೌಡ್ the people often develop problems because they are accustomed to only receiving conditional supports. ಅಂತ ಹೇಳ್ತಾ ಹೋಗ್ತಾರೆ. Rogers explained unconditional positive regards mean that when the therapist is experiencing a positive acceptant attitude towards whatever the client is at that moment. ಇದು ಏನಾಗಿರುತ್ತೆ ಅಂದರೆ ಅನ್ಕಂಡೀಷನಲ್ ಪಾಸಿಟಿವ್ನೆಸ್ ಏನಾಗಿರುತ್ತೆ, ಆತನ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ, ಆತನ ಮನೋಭಾವದ ಆಧಾರದ ಮೇಲೆ ಆಗುತ್ತೆ, ಡಿಪೆಂಡ್ ಆಗುತ್ತೆ. ವಾಟ್ ಎವರ್ ಈ ಕ್ಲೈಂಟ್ ಈಸ್ ದ ಮೂಮೆಂಟ್, ಥೆರಪಿಸ್ಟಿಕ್ ಮೂಮೆಂಟ್ ಆರ್ ಚೇಂಜ್ ಈಸ್ ಮೋರ್ ಲೈಕ್ಲಿ ಇಟ್ ಇನ್ವಾಲ್ವ್ಸ್ ದ ಥೆರಪಿಸ್ಟ್ willingness for the client to be whatever feeling is going on at the moment. Confusion, resentment, fear, anger, courage, love or pride. The therapist praises the client in a total rather than a conditional way. Empathetic understanding. The therapeutic need to be reflective, acting as a mirror of the client's feeling and thoughts. The goal of this is to allow the client to gain a clear understanding of their own inner thoughts, perceptions and emotions. Self-concept. Self-concept also play an important role in person-centered therapy. Rogers defined self-concept as an organized set of beliefs and ideas about the self. The self-concept play an important role in determining not only how people see themselves, but also how they view and interact with the world around them. There are three key qualities that make for a good client-centered therapist. Unconditional positive regard. As I mentioned above, unconditional positive regards is an important practice for the client-centered therapy. The therapist need to accept the client for who they are and provide support and care no matter what they are going through. Genuineness. The client-centered therapy need to feel comfortable sharing his or her feelings with the client. Not only will this contribute to healthy and open relationship between the therapist and client, but it also provides the client with a model of good communication and shows the client that it is okay to be vulnerable. Empathetic understanding. The client-centered therapy must extend empathy to the client both to form a positive therapeutic relationship and to act as a sort of mirror reflecting the client's thoughts and feelings back to them. This will allow the client to better understand themselves. Okay, another notable characteristics of person or client-centered therapy is the use of the term client rather than patient. ಇಲ್ಲಿ ಪೇಷೆಂಟ್ ಅಥವಾ ಕ್ಲೈಂಟ್ ಅಂತಂದನ್ನು
ಕರೀತಾರೆ. ಥೆರಪಿಸ್ಟ್ ಹೂ ಪ್ರಾಕ್ಟೀಸ್ ದಿಸ್ ಟೈಪ್ ಆಫ್ ಅಪ್ರೋಚಸ್ see the client and therapist as a team of equal patrons rather than an expert and in a patient.